ದುರ್ಗಾ ಸಪ್ತಶತಿ ಸಂಕ್ಷಿಪ್ತ ಸಂಪೂರ್ಣ ಕಥಾಸಾರ. ಅಧ್ಯಾಯ 1. ಮಹಾಮಾಯೆಯ ಪರಿಚಯ. ರಾಜ ಸುರತ ಮತ್ತು ವೈಶ್ಯ ಸಮಾಧಿ ದುಃಖ ಮೋಹಗಳಿಂದ ಬಳಲುತ್ತಾರೆ. ಮೇಧಸ್ಸ ಋಷಿ ಹೇಳುತ್ತಾರೆ, ಈ ಬಂಧನಕ್ಕೂ ಮುಕ್ತಿಗೂ ಕಾರಣ ಮಹಾಮಾಯೆ ದೇವಿಯೇ. ಅಧ್ಯಾಯ 2. ಮಧುಕೈಟಭ ಸಂಹಾರ. ವಿಷ್ಣು ಯೋಗ ನಿದ್ರೆಯಲ್ಲಿ ಇದ್ದಾಗ ಮಧುಕೈಟಭರು ಬ್ರಹ್ಮನಿಗೆ ಭಯ ತರುತ್ತಾರೆ. ಬ್ರಹ್ಮನು ದೇವಿಯನ್ನು ಸ್ತುತಿಸುತ್ತಾನೆ. ದೇವಿ ವಿಷ್ಣುವನ್ನು ಎಚ್ಚರಗೊಳಿಸಿ ಅಸುರರನ್ನು ಸಂಹರಿಸುತ್ತಾಳೆ. ಅಧ್ಯಾಯ 3. ಮಹಿಷಾಸುರನ ಉದ್ಭವ. ಮಹಿಷಾಸುರನು ದೇವತೆಗಳನ್ನು ಸೋಲಿಸುತ್ತಾನೆ. ದೇವತೆಗಳು ತ್ರಿಮೂರ್ತಿಗಳ ಬಳಿ ಅಳುತ್ತಾರೆ. ಅವರ ತೇಜಸ್ಸಿನಿಂದ ದುರ್ಗಾದೇವಿ ಪ್ರತ್ಯಕ್ಷಳಾಗುತ್ತಾಳೆ. ಅಧ್ಯಾಯ 4. ದೇವಿಯ ಸ್ತೋತ್ರ. ದೇವತೆಗಳು ದೇವಿಯನ್ನು ಸ್ತುತಿಸುತ್ತಾರೆ. ನೀನು ಜಗದ್ಭಾರವಾಹಿನಿ, ದುಃಖನಾಶಿನಿ, ಶರಣಾಗತ ರಕ್ಷಕಿ. ಅಧ್ಯಾಯ 5. ದೇವಿಯ ಯುದ್ಧಾರಂಭ. ಮಹಿಷಾಸುರ ಸೇನೆ ನಾಶವಾಗುತ್ತದೆ. ಚಂಡಮುಂಡ ಧೂಮ್ರಲೋಚನರು ದೇವಿಯ ಕೈಯಲ್ಲಿ ಬೀಳುತ್ತಾರೆ. ಅಧ್ಯಾಯ 6. ಮಹಿಷಾಸುರ ವಧೆ. ಮಹಿಷಾಸುರನು ರೂಪ ಬದಲಿಸುತ್ತಾನೆ. ಕೊನೆಗೆ ದೇವಿ ಅವನನ್ನು ಸಂಹರಿಸುತ್ತಾಳೆ. ದೇವತೆಗಳಿಗೆ ಸ್ವರ್ಗ ಮರಳಿ ದೊರೆಯುತ್ತದೆ. ಶುಂಭ ನಿಶುಂಭ ಉದಯ. ಶುಂಭ ಮತ್ತು ನಿಶುಂಭರು ದೇವಿಯನ್ನು ಬಯಸುತ್ತಾರೆ. ದೇವಿ ಹೇಳುತ್ತಾಳೆ, ನನ್ನನ್ನು ಯುದ್ಧದಲ್ಲಿ ಗೆದ್ದವನೇ ನನ್ನನ್ನು ಪಡೆಯಬಲ್ಲನು. ಅಧ್ಯಾಯ 8. ಕಾಳಿ ಅವತಾರ. ರಕ್ತಬೀಜನು ಹುಟ್ಟುತ್ತಾನೆ. ಅವನ ರಕ್ತದಿಂದ ಮತ್ತಷ್ಟು ಅಸುರರು ದೇವಿ ಕಾಳಿಯಾಗಿ ಅವತರಿಸಿ ರಕ್ತವನ್ನು ಕುಡಿಯುತ್ತಾಳೆ. ದೇವಿಯ ಮಹಿಮೆ. ದೇವಿಯ ಅನೇಕ ರೂಪಗಳು ಒಂದೇ ಶಕ್ತಿಯ ಲೀಲೆಯೆಂದು ದೇವತೆಗಳು ಅರಿಯುತ್ತಾರೆ. ದೇವಿ ಸ್ತುತಿ. ದೇವತೆಗಳ ಪ್ರಸಿದ್ಧ ಸ್ತುತಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ದೇವಿಯ ವರ. ದೇವಿ ಹೇಳುತ್ತಾಳೆ, ಯಾವಾಗ ಧರ್ಮ ಹಾನಿಯಾಗುತ್ತದೆ ಆಗಾಗ ನಾನು ಅವತರಿಸುತ್ತೇನೆ. ಫಲಶ್ರುತಿ. ಈ ಕಥೆಯನ್ನು ಭಕ್ತಿಯಿಂದ ಕೇಳಿದವನು ದುಃಖ ಮುಕ್ತನಾಗುತ್ತಾನೆ. ಭಯ ರೋಗ ಶತ್ರು ನಾಶವಾಗುತ್ತದೆ. ಸುರತ ಸಮಾಧಿ ಫಲ. ಸುರತನು ಪುನಃ ರಾಜನಾಗುತ್ತಾನೆ. ಸಮಾಧಿ ಜ್ಞಾನ ಮತ್ತು ಮುಕ್ತಿ ದೊರೆಯುತ್ತದೆ. ಇಬ್ಬರೂ ದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ. ಸಾರತತ್ವ ಒಂದೇ ಸಾಲಿನಲ್ಲಿ. ಬಂಧನವೂ ದೇವಿಯೇ, ಮುಕ್ತಿಯೂ ದೇವಿಯೇ, ಶರಣಾಗತಿಯೇ ಮಾರ್ಗ.